Hello friends, welcome to Smile Talk Paramedical channel. Good morning to all. ಆನ್ಲೈನ್ ಅಪ್ಲಿಕೇಶನ್ ಫಾರ್ಮನ್ನು ನೀವು ಲಾಗಿನ್ ಮಾಡಿ ಓಪನ್ ಮಾಡಿ ನೋಡಿದಾಗ ನೀವು ಸ್ಟೇಟಸನ್ನು ಚೆಕ್ ಮಾಡಿ ನೋಡಿಕೊಂಡಾಗ ಸೊ ಅಲ್ಲಿ ನಿಮಗೆ ಎರಡು ಏನಪ್ಪ ಅಂದರೆ ಕನ್ಫ್ಯೂಷನ್ಗಳು ಕಾಣಿಸ್ತಾ ಇದ್ದಾವೆ ಸ್ಕ್ರೀನ್ ಒಳಗಡೆ. ಇಲ್ಲಿ ಸ್ಕ್ರೀನಲ್ಲಿ ನೋಡ್ಬೋದು ನೀವು. ಒಂದು ಅಪ್ಲಿಕೇಶನ್ ವೆರಿಫೈಡ್ ಬಟ್ ಇದು ಅಪ್ಲಿಕೇಶನ್ ಇದು ಕರೆಂಟ್ ಸ್ಟೇಟಸ್ ಅಪ್ರೂವ್ಡ್ ಅಂತ ಇದೆ, ಬಟ್ ರೆಡ್ಡಲ್ಲಿ ಡಾಕ್ಯುಮೆಂಟ್ ನಾಟ್ ವೆರಿಫೈಡ್ ಅಂತ ಇದೆ. ಇದೊಂದು ಕನ್ಫ್ಯೂಷನು. ಇನ್ನೊಂದು ಇಲ್ಲಿದೆ ನೋಡಿರಿ ಕೆಳಭಾಗದಲ್ಲಿ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ವಿತ್ ಡಿಕ್ಯಾಟಗರೈಸೇಷನ್ ರಿಸಲ್ಟ್ಸ್ ನಾಟ್ ಅಲಾಟೆಡ್ ಅಂದರೆ ಫಸ್ಟ್ ವಿದ್ಯಾರ್ಥಿಗಳು ಕೇಳ್ತಾ ಇರೋದು ಫಸ್ಟ್ ರೌಂಡ್ ಆಗಿದೆಯಾ ಅಂತ ಕೇಳ್ತಾ ಇದ್ದಾರೆ. ಸೆಕೆಂಡ್ ರೌಂಡು ರಿಸಲ್ಟ್ ಬಂದುಬಿಟ್ಟಿದೆ ಅಂಥೇಳಿ ಈ ಥರ ಒಂದು ಕ್ವಶನ್ ಇದೆ. ಸೊ ಈ ಎರಡಕ್ಕೂ ಕೂಡ ಒಂದೇ ಆನ್ಸರ್ ಏನು ಹೇಳಬೇಕಂತಂದರೆ ನಾನು ಒಂದು, ಇದು ಅಪ್ಲಿಕೇಶನ್ ಕರೆಂಟ್ ಸ್ಟೇಟಸ್ ಅಪ್ರೂವ್ಡ್ ಅಂತ ಇದಕ್ಕೆ ಕೊಟ್ಟಿದ್ದಾರೆ ಅಂತಂದರೆ ಒಂದು ನಿಮ್ಮ ಅಪ್ಲಿಕೇಶನ್ ಕರೆಕ್ಟ್ ಇದೆ, ಅಂದರೆ ಎಡಿಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ನೀವು ಹಾಕಿರುವಂಥ ಎಲ್ಲ ಒಂದು ದಾಖಲಾತಿಗಳು ಇರ್ಬೋದು ಮತ್ತು ನಿಮ್ಮ ಎಲ್ಲ ಒಂದು ಇನ್ಫಾರ್ಮೇಷನ್ಸ್ ಎಲ್ಲ ಕರೆಕ್ಟ್ ಇದೆ ಅಂತ. ಒಂದು ಡಾಕ್ಯುಮೆಂಟ್ ನಾಟ್ ವೆರಿಫೈಡ್ ಅಂತ ಇದಕ್ಕಂತಂದರೆ ಒಂದು ಮೇ ಬಿ ಎರಡರಲ್ಲಿ ಆಗುತ್ತೆ. ಒಂದು, ಆನ್ಲೈನ್ ಮಾಡುವ ಬದಲು ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿದರೆ ಸೊ ಏನು ಮಾಡ್ಬೋದು ಅಂತಂದರೆ ಇದನ್ನು ಹಾಗೆ ಹೇಳ್ಬೋದು. ಆಫ್ಲೈನ್ ಏನಾದರೂ ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನಾದರೂ ಕರೆದ್ರೆ ಅಷ್ಟೇ ಏನಾಗುತ್ತೆ ಅಂದರೆ ಇದು ಅದಕ್ಕೆ ಎಲಿಜಿಬಲ್ ಆಗುತ್ತೆ. ನಾಟ್ ವೆರಿಫೈಡ್ ಅಂತಿದೆಯಲ್ಲ, ಅದಕ್ಕೆ ಮುಂದೆ ಏನಾದರೂ ಈ ಥರ ಪ್ಲ್ಯಾನ್ ಮಾಡಿರ್ಬೋದಾ, ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನಾದರೂ ಮಾಡಬಹುದಾ ಅಂತ. ಬಟ್ ಹೋದ ವರ್ಷ ಮಾಡಿರಲಿಲ್ಲ. ಇದು ಏನಾಗಿತ್ತು ಅಂತಂದರೆ ದಿವಸ ಹೋದಂಗೆ ಅದು ನಾಟ್ ವೆರಿಫೈಡ್ ಇದ್ದು ರಿಮೂವ್ ಆಗ್ತಾ ಹೋಗಿತ್ತು. ಓಕೆ, ಸೊ ಇದು ನೋಡೋಣ ಮುಂದಿನ ದಿನಗಳಲ್ಲಿ ಏನು ಮಾಡ್ತಾರೆ ಅಂತ. ನಾಟ್ ವೆರಿಫೈಡ್ ಅಂತಿದೆಯಲ್ಲ, ಇದು ನಿಮ್ಮ ಅಪ್ಲಿಕೇಶನ್ ಅಂತ ಕರೆಕ್ಟ್ ಇದೆ ಅನ್ನಂಗೆ. ವೆರಿಫೈಡ್ ಅಂತಂದರೆ ಕರೆಕ್ಟ್ ಇದೆ, ಡಾಕ್ಯುಮೆಂಟ್ ನಾಟ್ ವೆರಿಫೈಡ್ ಅಂದರೆ ಫಿಸಿಕಲಿ ವೆರಿಫಿಕೇಷನ್ ಆಗಿಲ್ಲ ಅಂತ ಮೀನಿಂಗ್ ಒಂದು ಕೂಡ ಬರುತ್ತೆ. ಫಿಸಿಕಲಿ ವೆರಿಫಿಕೇಷನ್ ಆಗಿಲ್ಲ, ಬಟ್ ನಾವು ಆನ್ಲೈನ್ ಮೇಲೆ ಮಾಡ್ಕೊಂಡಿದ್ದೀವಿ ಅಂತ. ಸೊ ಇನ್ನೊಂದು ಸ್ಟೇಟಸ್ಸು ಸೆಕೆಂಡ್ ರೌಂಡ್ ಎಕ್ಸ್ಟೆಂಡ್ ಇದೆಯಲ್ಲ, ಇದು ಆ್ಯಕ್ಚುಲಿ ಬರಬಾರ್ದಿತ್ತು, ಏನೋ ಮಿಸ್ ಆಗಿ ಇದು ಅಪ್ಡೇಟ್ ಆಗಿದೆ. ಬಟ್ ಇದು ರಿಮೂವ್ ಮಾಡ್ತಾರೆ, ಇದನ್ನು ರಿಮೂವ್ ಮಾಡ್ತಾರೆ. ಬಟ್ ಇದಕ್ಕೆ ರಿಮೂವ್ ಮಾಡಲಿಕ್ಕೆ ಕಾಲಾವಕಾಶ ಬೇಕಾಗುತ್ತೆ. ಎಲ್ಲನೂ ಕೂಡ ರಿಮೂವ್ ಮಾಡ್ತಾರೆ. ಈಗ ನೋಡಿರಿ, ನಿನ್ನೆ ಅಪ್ಲಿಕೇಶನ್ ಕ್ಲೋಸ್ ಆಗಿದೆ. ನಿನ್ನೆಗೆ ಇನ್ನು ಮೇಲಿಂದ ಇವನ್ನೆಲ್ಲನೂ ಕೂಡ ಏನು ಮಾಡ್ತಾರೆ, ಪದ್ಧತಿ ಪ್ರಕಾರವಾಗಿ ಎಲ್ಲವನ್ನೂ ಕೂಡ ಸ್ಟೇಟಸನ್ನು ಅಪ್ಡೇಟ್ ಮಾಡ್ತಾ ಬರ್ತಾರೆ. ಬಟ್ ಹೆದರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಇದೇನೋ ಆಗಿದೆಯಲ್ಲ ಅಂತ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತು ನನಗೆ ಇನ್ನೂ ಮೆಸೇಜ್ ಬಂದಿಲ್ಲ ಅಂತ ಹೆದರುವ ಅವಶ್ಯಕತೆ ಇಲ್ಲ. ಸ್ಟೇಟಸನ್ನು ಚೆಕ್ ಮಾಡ್ತಾಯಿರಿ. ಮತ್ತು ಇದು ಕೂಡ ರಿಮೂವ್ ಆಗುತ್ತೆ, ಇದು ಕೂಡ ಹೋಗುತ್ತೆ, ತೊಂದರೆ ಇಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಯಾಕಂದರೆ ಇನ್ನೂ ನಮ್ಮಲ್ಲೇ ಟೈಮ್ ಇದೆ, ಇನ್ನೊಂದು 20 days ಇದೆ, ಅದರಲ್ಲೆಲ್ಲ ಕಂಪ್ಲೀಟ್ ಪ್ರೊಸೆಸ್ ಮಾಡ್ತಾರೆ.